ಈ ಒಂದು ನಾನು ಹೇಗೆ ಹೇಳ್ತೇನೋ ಹಾಗೆ ಉಪವಾಸ ಮಾಡೋದೇ ಆದರೆ ನಮಗೇನು ಬೇಕೋ ಅದನ್ನೆಲ್ಲ ಪಡೆದುಕೊಳ್ಬೋದು. ಗೊತ್ತಿರುತ್ತೆ. ಈಗ 1,00,000ನೋ 1,00,00,000ನೋ ಅಥವಾ ಒಂದು ಮನೆ ಕಟ್ಟುವಂಥದ್ದೋ ಅಥವಾ ಆಸ್ತಿ ತೆಗೆದುಕೊಳ್ಳುವಂಥದ್ದು ಇದು ತುಂಬ ದೊಡ್ಡದು ಅಂತ ನಮಗನ್ನಿಸ್ಬೋದು. ಆದರೆ ಯೂನಿವರ್ಸ್ಗೆ, ಆ ಶಕ್ತಿಗೆ, ಆ ಪರಮಚೇತನಕ್ಕೆ ಯಾವುದೂ ದೊಡ್ಡದಲ್ಲ. ಸೊ ಎಲ್ಲೋ ಒಂದು ಹತ್ರ ಕುಳಿತುಕೊಂಡ್ರು ಒಂದು ಜಪವನ್ನು, ಆ ಬೀಜ ಮಂತ್ರಗಳನ್ನು ಪದೇ ಪದೇ ಪಠಿಸಿದಂಥ ಕಾರಣ, ತಪಸ್ಸು ಮಾಡಿದ ಕಾರಣ, ಸಂಕಲ್ಪವನ್ನು ಹೇಳಿಕೊಂಡ ಕಾರಣ ಅವ್ರಿಗೇನು ಬೇಕೋ ಆ ಶಕ್ತಿ ಅವರಿಗೆ ಲಭ್ಯವಾಯಿತು. ಯಾವ ಹೊಟ್ಟೆಗೆ ಸರಿಯಾಗಿ ತಿನ್ನೋದಿಲ್ವೋ, ಏನೇನೋ ಕಳಪೆ ಪದಾರ್ಥಗಳನ್ನು ತಿಂತೇವೋ ಅಥವಾ ಹೇಗೇಗೋ ಜೀವನ ಮಾಡ್ತೀವೋ ತಿಂದುಕೊಂಡು, ಅಂಥವರು ಕೆಟ್ಟದಾಗಿರ್ತವೆ. ನಾನು ತುಂಬ ಜೈನರನ್ನು, ಈ ಮಾರ್ವಾಡಿಗಳನ್ನು ಸಂದರ್ಶನ ಮಾಡಿದ್ದೇನೆ. ಪ್ರತಿಯೊಬ್ಬರು 99% ಅವರ ಆ ಒಂದು ಸಂಘಟನೆಯ ಜನಗಳು ಇದನ್ನು ಮಿಸ್ ಮಾಡದೆ ಮಾಡ್ತಾರೆ. ಸೊ ನಾವು ಸಹ ಮಾಡಬೇಕು. ಉಪವಾಸ ಅಂತಂದರೆ ಏನು? ಎಷ್ಟು ಜನಕ್ಕೆ ಗೊತ್ತಿದೆ ಉಪವಾಸ ಅಂತಂದರೆ ಏನು? ಏನು ತಿಂದೇ ಇರೋದು ಅಂತಂತಲ್ಲ. ಈ ಒಂದು ಉಪವಾಸ ಕ್ರಿಯೆಗಳನ್ನು ನಾನು ಹೇಳಿಕೊಡುವ ಹಾಗೆ ದಯವಿಟ್ಟು ಎಲ್ಲರೂ ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಆಗೋ ಪರಿಣಾಮಗಳನ್ನು ನೀವೇ ಗಮನಿಸ್ತಾ ಹೋಗ್ತೀರಾ. ನಮಸ್ಕಾರ ವೀಕ್ಷಕರೇ, ಮನಿ ಇಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿ ಆಧಾರದ ಸ್ವಾಗತ. ನಾನು ಸೌಮ್ಯ ಮಳಲಿ. ನಮ್ಮ ಕಾರ್ಯಕ್ರಮದ ಹೆಸರೇ ಹೇಳುವಂತೆ ಹಣ ಐಶ್ವರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮನಿ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಇರಬೇಕು, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದು ಹೇಗೆ, ಇದರ ಬಗ್ಗೆ ನಮ್ಮ ಗುರೂಜಿಯವರು ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಕಾರಿಗಳ ಮುಖಾಂತರ ನಿರಂತರವಾಗಿ ನಿಮಗೆ ಪರಿಹಾರವನ್ನು ತಿಳಿಸ್ತಾ ಬರ್ತಿದ್ದಾರೆ. ಇವತ್ತು ಯಾವೆಲ್ಲ ವಿಶೇಷ ಮಾಹಿತಿಯನ್ನು ಗುರೂಜಿಯವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹಿಮಾಲಯದಲ್ಲಿ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿಯನ್ನ ಗಳಿಸಿಕೊಂಡಿರುವಂತಹ ಹಾಗೆ ದುಡ್ಡಿನ ದ್ರೋಣಾಚಾರ್ಯ, ಜೀ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ಲಕ್ಷಾಂತರ ಜನರ ದುಡ್ಡಿನ ಸಮಸ್ಯೆಗೆ ಪರಿಹಾರ ಕೊಟ್ಟಿರುವ ಹಾಗೆ ಕೊಡ್ತಾ ಇರುವಂತಹ ಗುರುಗಳಾಗಿರುವಂತಹ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ ಹಾಗೆ ಗುರೂಜಿ, ನಿರಂತರವಾಗಿ ನಿಮ್ಮ ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಕಾರಿಗಳ ಮುಖಾಂತರ ಸಾಕಷ್ಟು ನಿಮ್ಮ ಜ್ಞಾನವನ್ನು ಜನರಿಗೆ ಹಂಚುತ್ತಾ ಅವರ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಡ್ತಾ ಬರ್ತಿದ್ದೀರಾ. ಅವರೆಲ್ಲರ ಪರವಾಗಿ ನಾನು ನಿಮಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಗುರೂಜಿ, ನನ್ನ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಈಗ ಹಬ್ಬದ ಸಂದರ್ಭದಲ್ಲಿ ಸಾಕಷ್ಟು ಜನ ಉಪವಾಸ ಮಾಡ್ತಾರೆ ಗುರೂಜಿ, ಆದರೆ ಇದರ ನಿಜವಾದ ಅರ್ಥ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಈ ಸಂಕಷ್ಟಿ, ಏಕಾದಶಿ ಬಂದಂತಹ ಸಂದರ್ಭದಲ್ಲಿ ಉಪವಾಸವನ್ನ ಜನ ಮಾಡ್ತಾರೆ. ಉಪವಾಸ ಮಾಡೋ ಮುಖಾಂತರ ತಮ್ಮ ಹೊಟ್ಟೆಯನ್ನ ಖಾಲಿ ಮಾಡ್ಕೊಳ್ಳುವಂಥದ್ದ ಅಥವಾ ಈ ದಿನಗಳಿಗೂ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೂ ಏನಾದರೂ ಸಂಬಂಧ ಇದೆಯಾ ಅಂತ? ಅದ್ಭುತವಾದ ಪ್ರಶ್ನೆ ಮೇಡಮ್. ತುಂಬ ಜನಕ್ಕೆ ಈ ಡೌಟ್ ಇರುತ್ತೆ. ಅಲ್ಲ, ಉಪವಾಸ ಮಾಡೋದಕ್ಕೂ ನಾವು ಶ್ರೀಮಂತರಾಗೋದಕ್ಕೂ ಎಲ್ಲಿ ಏನು ಹೋಲಿಕೆ, ಇದಕ್ಕೆ ಏನು ಕನೆಕ್ಷನ್ ಇದೆ? ಇದು ಯಾವುದೋ ಒಂದು ಮಾಡ್ತಿರ್ತೀವಿ, ಅದೇನೋ ಆಗ್ಬಿಡ್ತೀವ ಅನ್ನೋಂಥದ್ದೆಲ್ಲ ಇರುತ್ತೆ. ಎನಿವೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಇನ್ನೇನು ವರ್ಕ್ಶಾಪ್ ಮಾರ್ಚ್ 8 ಭಾನುವಾರ, ಇನ್ನು ಕೆಲವು ದಿನಗಳು ಮಾತ್ರ ಇದೆ. ಯಾರೆಲ್ಲ ಬರ್ತಿದ್ದೀರೋ ಅವರೆಲ್ಲ ಕರ್ಮ ಕಳೆದುಕೊಂಡಿರ್ತೀರ ಅಂತ ವಿಶ್ವ ಹೇಳ್ತಿದೆ ನಿಮಗೆ. ಸೊ ಎಲ್ಲರೂ ಬರಬೇಕು, ಎಲ್ಲರೂ ಕಲಿಬೇಕು, ಎಲ್ಲರೂ ಈ ಶುಕ್ರ ಶಾಂತಿಯನ್ನು ಮಾಡಿಕೊಳ್ಬೇಕು. ಶುಕ್ರಗ್ರಹ ಶಾಂತಿಯನ್ನು ಅಷ್ಟೇ ಅಲ್ಲ, ಭೂದೋಷ ಮತ್ತು ವಿಶೇಷವಾಗಿ ಜಾತಕ ದೋಷಗಳೇನಾದರೂ ಇದ್ದರೆ ಅದರ ಪರಿಹಾರವನ್ನು ಹೇಗೆ ಮಾಡಿಕೊಳ್ಳೋದು ಅಂತ ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಎಲ್ಲರೂ ಕಲಿಯೋಣ, ಎಲ್ಲರೂ ಭಾವಶುದ್ಧಿ ಹೊಂದಿ ನಾವು ಶ್ರೀಮಂತರಾಗೋಣ. ಎನಿವೆ, ಕಮಿಂಗ್ ಟು ದಿಸ್ ಪಾಯಿಂಟ್, ಇಲ್ಲಿ ತನಕ ನಾನು ಯಾವತ್ತೂ ಈ ಏಕಾದಶಿ ಆಗ್ಬೋದು, ಸಂಕಷ್ಟಿ ಆಗ್ಬೋದು, ಇದರ ಉಪವಾಸ ಮತ್ತು ಇದರ ಫಲಗಳನ್ನು ನಾನು ಯಾವತ್ತೂ ತಿಳಿಸ್ಕೊಟ್ಟಿರಲಿಲ್ಲ. ನಿಜವಾಗಲೂ ಸನಾತನ ಧರ್ಮದ ಪ್ರಕಾರ, ವೇದ ಪುರಾಣ ಶಾಸ್ತ್ರಗಳ ಪ್ರಕಾರ ಇದರ ಮಹತ್ವ ಹೇಳತೀರದ್ದು ಅಷ್ಟು ದೊಡ್ಡದ್ದಿದೆ. ಯಾರೆಲ್ಲ ಈ ಒಂದು ನಾನು ಹೇಗೆ ಹೇಳ್ತೇನೋ ಹಾಗೆ ಉಪವಾಸ ಮಾಡೋದೇ ಆದರೆ ನಮಗೇನು ಬೇಕೋ ಅದನ್ನೆಲ್ಲ ಪಡೆದುಕೊಳ್ಬೋದು. ಗೊತ್ತಿರಲಿ, ಶ್ರೀಮಂತರಾಗುವುದು ಮಕ್ಕಳ ಆಟದಂತೆ ಅಂತ ನಾನು ಪುಸ್ತಕ ಬರೆದಿದ್ದೇನೆ. ನಿಜ ಸಹ ಆ ಯೂನಿವರ್ಸ್ಗೆ
ನಮಗೇನೋ ಸಿಗುವಂಥದ್ದು, ನಾವು ಶ್ರೀಮಂತರಾಗೋದು ಬಹುದೊಡ್ಡದೇನಲ್ಲ. ನಮಗದು ದೊಡ್ಡದು ಅನಿಸ್ಬೋದು. ಈಗ 1 ಲಕ್ಷನೋ 1 ಕೋಟಿನೋ ಅಥವಾ ಒಂದು ಮನೆ ಕಟ್ಟುವಂಥದ್ದೋ ಅಥವಾ ಆಸ್ತಿ ತೆಗೆದುಕೊಳ್ಳೋ ಅಂಥದ್ದೋ ಇದು ತುಂಬ ದೊಡ್ಡದು ಅಂತ ನಮಗನ್ನಿಸ್ಬೋದು. ಆದರೆ ಯೂನಿವರ್ಸ್ಗೆ, ಆ ಶಕ್ತಿಗೆ, ಆ ಪರಮಚೇತನಕ್ಕೆ ಯಾವುದೂ ದೊಡ್ಡದಲ್ಲ, ಎಲ್ಲವೂ ಸುಲಭನೇ. ಅದನ್ನು ನಿಮಗೆ ನಾನಿವತ್ತು ತಿಳಿಸ್ಕೊಡ್ತೇನೆ. ನೋಡಿ, ಒಂದು ಸಲ ನಗರದಲ್ಲೇ ಪೇಟೆಯಲ್ಲೇ ಬೆಳೆದಂಥ ಒಂದು ದೊಡ್ಡ ಶ್ರೀಮಂತ ಅನೇಕ ವರ್ಷಗಳಾದಮೇಲೆ ನೋಡೋಣ ಹಳ್ಳಿ ಕಡೆ ಹೋಗಿ ಬರೋಣ ಹೇಗಿದೆ ಜೀವನ ಅಂತಂತೇಳಿ ಅವನು ಹುಟ್ಟಿದಂಥ ಹಳ್ಳಿಗೆ ಹೋಗ್ತಾನೆ. ಅವನು ಎಲ್ಲ ಬೆಳೆದಿದ್ದು, ಓದಿದ್ದು, ಜೀವನ ಮಾಡ್ತಿರೋದು ಎಲ್ಲವೂ ಒಂದು ನಗರದಲ್ಲೇ ಆಗಿತ್ತು. ಅವನಿಗೆ ಹಳ್ಳಿ ಬಗ್ಗೆ ಕಿಂಚಿತ್ತೂ ಗೊತ್ತಿರಲಿಲ್ಲ. ಅವನು ಹೋಗಿ ಒಂದಷ್ಟು ದಿನ ಇರ್ತಾನೆ, ಎಲ್ಲ ಕಡೆ ಓಡಾಡ್ತಿರ್ತಾನೆ, ನೋಡ್ತಿರ್ತಾನೆ, ಅವನು ಗಮನಿಸ್ತಿರ್ತಾನೆ. ಈ ರೀತಿ ನಡೀತಿರುತ್ತೆ. ರೈತರೆಲ್ಲರೂ ಅಡಿಕೆ ತೋಟಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ತೆಂಗಿನಕಾಯಿ ತೋಪಿನಲ್ಲಿ ಕೆಲಸ ಮಾಡ್ತಿರ್ತಾರೆ, ಮಾವಿನ ಹಣ್ಣು ಗಿಡಗಳು ತೋಪಿರುತ್ತೆ ಅದರಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರ ಎಲ್ಲ ತೋಟಗಳಲ್ಲಿ ಕೆಲಸ ಮಾಡ್ತಿರ್ಬೇಕಂತಂದರೆ ಗಮನಿಸ್ತಿರ್ತಾನೆ. ಎಲ್ಲರೂ ಸಹ ಏನೋ ಕಳೆ ಕೀಳುವಂಥದ್ದು ಅಥವಾ ಗೊಬ್ಬರ ಹಾಕುವಂಥದ್ದು, ಬೇಸಾಯ ಹಾಕುವಂಥದ್ದು, ನೀರು ಕಟ್ಟುವಂಥದ್ದು, ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಹಾಗೆ ಇವನಿಗೆ ಒಂದು ಸಂಶಯ ಬಂದು ಒಂದು ರೈತರನ್ನ ಕೇಳ್ತಾರೆ, ಅಲ್ಲ ಇದೆಲ್ಲ ಮಾಡ್ತಿದ್ದೀರಲ್ಲ, ಏತಕ್ಕೋಸ್ಕರ ಮಾಡ್ತಿದ್ದೀರಾ ಅಂತಂತೇಳಿ. ಆಗ ಒಬ್ಬ ರೈತ ಹೇಳ್ತಾನೆ, ಫಲ ಸರಿಯಾಗಿ ಬರ್ತಿಲ್ಲ ಸ್ವಾಮಿ. ನೋಡಿ, ಹೋದ ವರ್ಷ ಮಾವಿನ ಹಣ್ಣು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವೋ, ನಾವೇನು ಬಯಸಿದ್ವೋ ಅಷ್ಟು ಫಲ ಕೊಡಲಿಲ್ಲ ಮರದಲ್ಲಿ. ಹಾಗಾಗಿ ಈ ವರ್ಷ ನಾವು ಇನ್ನೂ ಹೆಚ್ಚು ಕಾಳಜಿ ವಹಿಸಿ ಸರಿಯಾದ ಸಮಯಕ್ಕೆ ನೀರು ಕಟ್ಟೋದಾಗಲಿ, ನೀರು ಹಾಕೋದಾಗಲಿ, ಅಥವಾ ಗೊಬ್ಬರ ಕೊಡೋದಾಗಲಿ, ಬೇಸಾಯ ಹಾಕೋದಾಗಲಿ, ಈ ರೀತಿ ಏನೇನೋ ಮಾಡ್ತಿದ್ದೀವಿ. ಅಷ್ಟೇ ಅಲ್ಲ, ನೋಡಿ ತೆಂಗಿನಕಾಯಿ ಏನೂ ಸರಿಯಾಗೇ ಬರ್ತಾ ಇಲ್ಲ ಸ್ವಾಮಿ. ಅಡಿಕೆ ನೋಡಿ ನಾವು ಏನು ಅಂದುಕೊಂಡ್ವೋ ಆ ರೀತಿ ಬರ್ತಿಲ್ಲ, ಹಾಗಾಗಿ ಇದನ್ನೆಲ್ಲ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಆ ಶ್ರೀಮಂತ ಕೇಳ್ತಾನೆ, ಅಲ್ಲ ಅಡಿಕೆ ಬರೋದು, ತೆಂಗಿನಕಾಯಿ ಬರೋದು, ಮಾವಿನ ಹಣ್ಣು ಬಿಡೋದು ಇದೆಲ್ಲ ಮರದ ಮೇಲೆ ತಾನೇ. ನೀವೆಲ್ಲಿ ಹೋಗಿ ಪೋಷಣೆ ಮಾಡಬೇಕು? ಮರದ ಮೇಲೆ ಇರೋ ಕೊಂಬೆಗಳಿಗೆ ಅಥವಾ ಎಲೆಗಳಿಗೆ ಅಥವಾ ಆ ಬ್ರ್ಯಾಂಚಸ್ಗೆ ಮೇಲೆ ತಾನೇ ನೀವು ಪೋಷಣೆ ಮಾಡಬೇಕು. ಇದೇನು ಕೆಳಗಡೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ರೈತರು ಹೇಳ್ತಾರೆ, ಈ ಬೇರುಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ಹಣ್ಣುಗಳು ಸರಿಯಾಗಿ ಬರುತ್ತೆ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದೆ, ಇಫ್ ಯು ವಾಂಟ್ ಬೆಟರ್ ಫ್ರೂಟ್ಸ್ ಯು ಶುಡ್ ಹ್ಯಾವ್ ಫಸ್ಟ್ ಬೆಟರ್ ರೂಟ್ಸ್. ದ ರೂಟ್ಸ್ ಡಿಸೈಡ್ ದ ಕ್ವಾಲಿಟಿ ಆಫ್ ದ ಫ್ರೂಟ್ಸ್. ಸೊ ನಾವೆಲ್ಲರೂ ನಮ್ಮ ಜೀವನ ಅದ್ಭುತವಾಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು, ಶ್ರೀಮಂತಿಕೆಯಿಂದ ಕೂಡಿರಬೇಕು, ನಾವು ಬಯಸಿದ್ದೆಲ್ಲ ಪಡ್ಕೊಂಡು ಅನುಭವಿಸ್ಬೇಕು ಅನ್ನೋದಾದರೆ ಅದರ ಫೌಂಡೇಶನ್ ಏನು? ಅದೇ ಯೂನಿವರ್ಸ್ಗೆ ಕನೆಕ್ಟ್ ಆಗುವಂಥದ್ದು. ಸೊ ನಾವು ಯಾವಾಗ ನಮ್ಮ ಒಂದು ಬೇರುಗಳನ್ನು ಸರಿಪಡಿಸ್ಕೊಂಡಿರಲ್ವೋ, ಆಗ ಈ ಪಂಚೇಂದ್ರಿಯಗಳ ಒಂದು ನಿಗ್ರಹವನ್ನು ನಾವು ಮಾಡಿರೋಲ್ವೋ, ಆಗ ಮನಸ್ಸು ಸಹ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಸೊ ಎಲ್ಲವನ್ನೂ ಮಾಡುವಂಥದ್ದು, ಎಲ್ಲವನ್ನೂ ಪಡೆದುಕೊಂಡು ಸಾಧನೆ ಮಾಡುವಂಥ ಶಕ್ತಿ ಇರೋದು ಮನಸ್ಸಿಗೆ. ಆದರೆ ಮನಸ್ಸನ್ನು ನಿಗ್ರಹಿಸಬೇಕು ಅಂತಂದರೆ ಈ ಪಂಚೇಂದ್ರಿಯಗಳ ನಿಗ್ರಹ ಮೊದಲು ಮಾಡಬೇಕು. ಅದಕ್ಕೆ ನಮ್ಮ ಪುರಾಣಗಳಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಫೌಂಡೇಶನ್, ರೂಟ್ಸ್ ಅಂತ ಏನು ಕರಿತೀವೋ ಅದು ಊಟವಾಗಿರುತ್ತೆ. ಯಾರು ಊಟವನ್ನು ನಿಯಮಿತವಾಗಿ ಮಾಡ್ತಾರೋ ಅಂಥವರಿಗೆ ಬ್ರಹ್ಮಶಕ್ತಿಯು ಸಹ ಪ್ರಾಪ್ತಿಯಾಗುತ್ತೆ. ನೀವು ಯಾರೇ ತಪಸ್ವಿಗಳನ್ನು ನೋಡಲಿ, ಇಲ್ಲಿ ತನಕ ಯಾರೆಲ್ಲ ತಪಸ್ಸು ಮಾಡಿ ಆ ಬ್ರಹ್ಮಶಕ್ತಿಯನ್ನು ಅಥವಾ ವಿಶ್ವಶಕ್ತಿಯನ್ನು ಪಡೆದುಕೊಂಡಿದ್ದಾರೋ ಅವರೆಲ್ಲರೂ ಮಾಡಿದ್ದೇನು? ನಿದ್ದೆ ಬಿಟ್ಟರು ಅಥವಾ ಊಟ ಬಿಟ್ಟರು. ಸೊ ಎಲ್ಲೋ ಒಂದು ಹತ್ರ ಕುಳಿತುಕೊಂಡ್ರು, ಒಂದು ಜಪವನ್ನು, ಆ ಬೀಜ ಮಂತ್ರಗಳನ್ನು ಪದೇ ಪದೇ ಪಠಿಸಿದಂಥ ಕಾರಣ, ತಪಸ್ಸು ಮಾಡಿದ ಕಾರಣ, ಸಂಕಲ್ಪವನ್ನು ಹೇಳಿಕೊಂಡ ಕಾರಣ ಅವ್ರಿಗೇನು ಬೇಕೋ ಆ ಶಕ್ತಿ ಅವರಿಗೆ ಲಭ್ಯವಾಯಿತು. ಇದಕ್ಕೇನೇನು ಹಳೆ ಕಾಲದಲ್ಲಿ ನಮ್ಮೆಲ್ಲ ದೊಡ್ಡವರು ಹಿರಿಯರು ಹೇಳ್ತಿದ್ರು, ನಾವೇನೇ ತಪ್ಪು ಮಾಡಿರಲಿ ಅವ್ರು ಹೇಳ್ತಿರ್ತಂಥ ಫಸ್ಟ್ ಕ್ವೆಶ್ಚನ್ ಯಾವುದು ಗೊತ್ತಾ? ಹೊಟ್ಟೆಗೆ ಏನು ತಿಂತೀಯಪ್ಪ? ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ? ನಿಮ್ಮೂರುಗಳಲ್ಲೂ ನಿಮ್ಮ ಮನೆಗಳಲ್ಲಿ ದೊಡ್ಡವ್ರು ಹೇಳಿರ್ತಾರೆ, ನಮಗೆ ಹೇಳಿರ್ತಾರೆ, ಹೊಟ್ಟೆಗೆ ಏನು ತಿಂತೀರಾ ಅಂಥೇಳಿ. ನೋಡಿ, ಹೊಟ್ಟೆಗೆ ತಿನ್ನೋದು ಮತ್ತು ನಾವು ಹೊರಗಡೆ ಜೀವಿಸೋದು ಎರಡಕ್ಕೂ ಒಂದಕ್ಕೊಂದಕ್ಕೆ ತುಂಬ ಅಗಾಧವಾದ ಕನೆಕ್ಷನ್ ಇದೆ. ಯಾರು ಹೊಟ್ಟೆಗೆ ಸರಿ ತಿಂತಾರೋ ಅವರು ಶ್ರೀಮಂತರಾಗ್ತಾರೆ. ಯಾರೋ ಹೊಟ್ಟೆಗೆ ಸರಿಯಾಗಿ ತಿನ್ನೋದಿಲ್ವೋ, ಏನೇನೋ ಕಳಪೆ ಪದಾರ್ಥಗಳನ್ನು ತಿಂತೇವೋ ಅಥವಾ ಹೇಗೇಗೋ ಜೀವನ ಮಾಡ್ತೀವೋ ತಿಂದುಕೊಂಡು, ಅಂಥವರು ಕೆಟ್ಟದಾಗಿರ್ತವೆ. ನೋಡಿ, ಸೊ ಬಡವರಾಗಿರ್ತೇವೆ. ನೀವು ಗಮನಿಸಿ ನೋಡಿ, ಒಂದು ನಾಯಿಯೂ ಸಹ ಈ ಪ್ರಪಂಚದಲ್ಲಿ
ನಮ್ಮನ್ನು ಹೊರತುಪಡಿಸಿ 84 ಲಕ್ಷ ಜೀವರಾಶಿಗಳಿದೆ. ಪ್ರತಿಯೊಂದು ಜೀವರಾಶಿಯು ಅದರ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ ಏನು ಕರಿತೀವೋ ಅದಕ್ಕೊಂದು ಚೇತನ ಇದೆಯಲ್ಲ, ಆ ಚೇತನದ ಪ್ರಕಾರ ಅವೂ ಸಹ ಉಪವಾಸವಿರುತ್ತೆ. ಇದು ನಮಗೆ ಮಾತ್ರ ಅಲ್ಲ, ನಮಗೇನು ಗೊತ್ತಾ, ಜ್ಞಾನ ಇದೆ. ನಮಗೆ ಯಾವಾಗ ಬೇಕೋ ಅವಾಗ ಇರ್ಬೋದು. ನಾನು ನಾಯಿ ಅಂತಂತ ಹೇಳಿದೆ, ನೀವು ಬೀದಿ ನಾಯಿಗಳನ್ನ ಗಮನಿಸಿದ್ದೀರಾ? ಅಥವಾ ನಿಮ್ಮ ಮನೆಗಳಲ್ಲೇ ನಾಯಿ ಸಾಕಿದರೆ ನಿಮಗೆ ಅನುಭವ ಆಗಿರುತ್ತೆ. ತಿಂಗಳಲ್ಲಿ 1 ದಿನ ಅಥವಾ 2 ದಿನ ನೀವು ಏನು ಕೊಟ್ಟರು, ಅದಕ್ಕೆಷ್ಟು ಇಷ್ಟ ಆಗೋ ಪದಾರ್ಥ ನೀವು ಕೊಟ್ಟರು, ಅದು ಅದನ್ನು ತಿನ್ನೋದೇ ಇಲ್ಲ, ಮುಟ್ಟೋದೇ ಇಲ್ಲ. ಬದಲಿಗೆ ಅಲ್ಲೇ ಪಕ್ಕದಲ್ಲಿ ಏನಾದರೂ ಹುಲ್ಲಿದ್ದರೆ ಹುಲ್ಲು ತಿಂತಿರುತ್ತೆ. ಗಮನಿಸಿದ್ದೀರಾ? ಅಲ್ಲ, ನಾಯಿ ಸಹ ಉಪವಾಸ ಮಾಡ್ತಿದೆ. ಇನ್ನು ನಾವು ನಾಯಿಗಿಂತ ಕಡೆ ಆಗೋದ್ವಾ ಅಂತ ಒಂದೊಂದು ಸಲ ನನಗನ್ಸುತ್ತೆ. ನಿಜವಾಗ್ಲೂ ಯಾರೆಲ್ಲ ಈ ಏಕಾದಶಿ ಸಂಕಷ್ಟಿಯನ್ನು ಕರೆಕ್ಟಾಗಿ ಸರಿಯಾಗಿ ಮಾಡಿರೋದೇ ಆಗಿದ್ದರೆ ಅವರೆಲ್ಲರಿಗೂ ಭಾವಶುದ್ಧಿಯಾಗಿರುತ್ತೆ. ಈ ಹಣ, ಆಸ್ತಿ, ಐಶ್ವರ್ಯಗಳ ಮಾರ್ಗಗಳು ಯಥೇಚ್ಛವಾಗಿ ಕಾಣುತ್ತೆ. ನಾನು ತುಂಬ ಜೈನರನ್ನು, ಈ ಮಾರ್ವಾಡಿಗಳನ್ನು ಸಂದರ್ಶನ ಮಾಡಿದ್ದೇನೆ. ಪ್ರತಿಯೊಬ್ಬರು 99% ಅವರ ಆ ಒಂದು ಸಂಘಟನೆಯ ಜನಗಳು ಇದನ್ನು ಮಿಸ್ ಮಾಡದೆ ಮಾಡ್ತಾರೆ. ಸೊ ನಾವು ಸಹ ಮಾಡಬೇಕು. ಉಪವಾಸ ಅಂತಂದರೆ ಏನು? ಎಷ್ಟು ಜನಕ್ಕೆ ಗೊತ್ತಿದೆ ಉಪವಾಸ ಅಂತಂದರೆ ಏನು? ಏನು ತಿಂದೇ ಇರೋದು ಅಂತಂತಲ್ಲ, ಅಥವಾ ಜಾಗರಣೆ ಮಾಡೋದು ಅಂತಂತಲ್ಲ. ಉಪ ಅಂತಂದರೆ ಹತ್ತಿರ. ನೋಡಿ, ಇದರ ಅರ್ಥ ನೋಡಿ. ಉಪ ಅಂತಂದರೆ ಹತ್ತಿರ, ವಾಸ ಅಂತಂದರೆ ಇರುವುದು, ಹತ್ತಿರವಿರುವುದು. ಉಪವಾಸ ಅಂತಂದರೆ ಹತ್ತಿರ ಇರೋದು. ಯಾರ ಹತ್ರ ಇರೋದು? ಯೂನಿವರ್ಸ್ ಹತ್ರ ಇರೋವಂಥದ್ದೇ ನಿಜವಾದ ಉಪವಾಸ. ನಾವು ಊಟ ಮಾಡದೆ ಏನೇನೋ ಯೋಚನೆ ಮಾಡಿಕೊಂಡು, ಏನೇನೋ ಚಿಂತೆ ಮಾಡಿಕೊಂಡು, ಏನೇನೋ ಕಲ್ಪನೆಗಳು ಮಾಡಿಕೊಂಡು, ಅಥವಾ ಹೇಗೇಗೋ ಬದುಕ್ತಿದ್ರೆ, ಅಂದರೆ ಅಸತ್ಯದಿಂದ, ಅಧರ್ಮದಿಂದ, ಕೆಟ್ಟದಾಗಿ, ಟೈಮ್ಗೆ ಸರಿಯಾಗಿ ಏನು ಕೆಲಸಗಳನ್ನ ಮಾಡದೆ, ಸೋಂಬೇರಿಯಾಗಿದ್ದರೆ ಅಲ್ಲಿ ದೇವರಿರೋದಿಲ್ಲ, ಅಲ್ಲಿ ಯೂನಿವರ್ಸ್ ಭಗವಂತ ಇರೋದಿಲ್ಲ. ಯಾವಾಗ ನಾವು ಧರ್ಮ, ಸತ್ಯ, ನೀತಿಯಲ್ಲಿ ವ್ಯಾಪಾರ ಮಾಡಿಕೊಂಡು, ನಮ್ಮ ಕೆಲಸಗಳನ್ನು ಉತ್ತಮವಾಗಿ ಮಾಡಿಕೊಂಡು ಮೋರ್ ಪ್ರೊಡಕ್ಟಿವ್ ಆಗಿರ್ತೇವೋ, ಅಲ್ಲಿ ಮಾತ್ರ ಯೂನಿವರ್ಸು ನಮ್ಮ ಜೊತೆ, ಆ ಶಕ್ತಿ ನಮ್ಮ ಜೊತೆ ಇರೋದಕ್ಕೆ ಸಾಧ್ಯ. ಹತ್ತಿರ ಇರಬೇಕು. ಏಕಾದಶಿ ಅಂತಂದರೆ ವಿಷ್ಣುವಿಗೆ ಅತಿ ಶ್ರೇಷ್ಠವಾದ ದಿನ. ಅದು ವಿಷ್ಣುವಿನ ಜೊತೆ ಇರಬೇಕು, ವಿಷ್ಣುವಿನ ಪಾರಾಯಣ ಮಾಡಬೇಕು, ಪೂಜೆ ಮಾಡಬೇಕು. ಮನಸ್ಸಿನಲ್ಲಿ ಅವನ ಧ್ಯಾನವನ್ನು, ಸಂಕಲ್ಪವನ್ನು ಮಾತ್ರ ಮಾಡುವಂಥದ್ದು ಏಕಾದಶಿಯಾಗಿರುತ್ತೆ. ಅದೇ ಸಂಕಷ್ಟಿ ಅಂತಂದರೆ ಅದು ಗಣಪತಿಗೆ ಶ್ರೇಷ್ಠವಾದ ದಿನ. ನಮಗೇನೆಲ್ಲ ವಿಘ್ನಗಳು, ಆಪತ್ತುಗಳು, ಸಂಕಷ್ಟಗಳು ಈ ಭೂಲೋಕದಲ್ಲಿ ಬರುತ್ತೋ ಅದನ್ನೆಲ್ಲವನ್ನು ತೆಗೆದುಹಾಕುವ ಶಕ್ತಿ ಆ ಮಹಾಗಣಪತಿಗಿರುತ್ತೆ. ಅವನಿಗೊಂದು ದಿನ, ಅವರಿಗೊಂದು, ಆ ಮಹಾಪರಮಾತ್ಮನಿಗೊಂದು ದಿನವಾಗಿ ಸಂಕಷ್ಟಿಯನ್ನು ಇರುವಂಥದ್ದು. ಸೊ ನಾವು ಈ 2 ದಿನಗಳು ತುಂಬ ಶ್ರೇಷ್ಠ. ಪ್ರತಿ ತಿಂಗಳು 2 ದಿನ ಅಥವಾ 3 ದಿನ ಇದು ಬರ್ಬೋದು. ಇಡೀ ದಿನ ಮಾಡಿದರೆ ತುಂಬ ಒಳ್ಳೆಯದು. ಉಪವಾಸ ಮಾಡಿದರೆ ತುಂಬ ಒಳ್ಳೆಯದು. ಅಥವಾ ಒಂದು ವೇಳೆ ನಿಮಗೆ ಉಪವಾಸ ಮಾಡೋದು ಕಷ್ಟ ಆಯಿತು ಅನ್ನೋದಾದರೆ ಒಂದು 2 ಹೊತ್ತು ಉಪವಾಸ ಮಾಡಿ ಸಂಜೆ ಸೂರ್ಯಾಸ್ತಮಾನದ ನಂತರ ಏನಾದರೂ ಒಂಚೂರು ತಿನ್ಬೋದು. ಆಮೇಲೆ ಉಪವಾಸ ಮಾಡಬೇಕು ಅಂತಂದರೆ ನೀವು ಫಲಾಪಾರಗಳನ್ನು ತಿನ್ಬೋದು. ಸೊ ಯಾವುದೇ ಹಣ್ಣಾಗ್ಬೋದು, ಹಂಪಲಾಗ್ಬೋದು, ಅಥವಾ ಕೆಲವು ಇದ್ದಾವೆ ನಿಮಗೆ ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು ಅನ್ನುವಂಥದ್ದನ್ನು ನಾನು ಸ್ಪೆಷಲ್ ವೀಡಿಯೋ, ಸ್ಪೆಷಲ್ ಸಬ್ಸ್ಕ್ರಿಪ್ಷನಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅದನ್ನು ನೀವು ಮಾಡ್ಬೋದು. ಯಾರೆಲ್ಲ ನಮ್ಮ ಚಾನಲ್ಗೆ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿರ್ತೀರೋ ಅಂಥವ್ರಿಗೆ ಸ್ಪೆಷಲ್ ವಿಚಾರಗಳು, ವಿಶೇಷ ವಿಚಾರಗಳು ಈ ಧರ್ಮದ ರೀತಿಯಲ್ಲಿ, ವಿಶ್ವದ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರ್ತೇನೆ. ಸೊ ಹೇಗೆ ಮಾಡಬೇಕು ಉಪವಾಸ, ಹೇಗೆ ಮಾಡಬೇಕು ಈ ವ್ರತ, ವಿಶೇಷವಾಗಿ ಲಕ್ಷ್ಮೀ ಕುಬೇರ ವ್ರತದ ಬಗ್ಗೆಯೂ ಸಂಪೂರ್ಣವಾಗಿ ನಾನು ನಿಮಗೆ ಸ್ಪೆಷಲ್ ಸಬ್ಸ್ಕ್ರೈಬ್ ಆಗಿರೋರಿಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಇದನ್ನು ಈಗೂ ತಿಳ್ಕೊಳ್ಬೋದು ನೀವು. ನೋಡಿ, ಈ ಚಾನಲಲ್ಲಿ ನಾನು ಬಂದು ಮಾತಾಡೋದಕ್ಕೂ ನಮ್ಮದೊಂದು ಟೀಮ್ ಇದೆ. ಅದಕ್ಕೆ ತುಂಬ ಖರ್ಚು ವೆಚ್ಚಗಳಿರುತ್ತೆ. ನೋಡಿ, ಗುರುಗಳಿಗೂ ನಾವು ಕಾಣಿಕೆಯನ್ನು ಕೊಡುವಂಥದ್ದು ತುಂಬ ಶ್ರೇಷ್ಠವಾದ ಕಾಣಿಕೆಗಳಲ್ಲಿ ಒಂದು. ದೇವರು ಎಲ್ಲಿದ್ದಾರೋ ಯಾರಿಗೂ ಗೊತ್ತಿಲ್ಲ, ಆದರೆ ದೇವರನ್ನು ಪರಿಚಯ ಮಾಡೋ ಶಕ್ತಿ ಇರುವಂಥದ್ದು ಗುರುಗಳಿಗೆ. ಕಾಣಿಕೆಯನ್ನು ಯಾವ ಮುಖಾಂತರ ನೀವು ಕೊಡ್ಬೋದು? ಸ್ಪೆಷಲ್ ಸಬ್ಸ್ಕ್ರೈಬ್ ಆಗೋ ಒಂದು ರೀತಿಯಲ್ಲಿ ಅದೇ ಗುರು ಕಾಣಿಕೆ ಅಂತಂದ್ರೂ ತಪ್ಪಾಗೋದಿಲ್ಲ. ಸೊ ದಯವಿಟ್ಟು ನನಗೆ ಕೊಡುವಂಥ ಕಿರು ಕಾಣಿಕೆ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದು. ದಯವಿಟ್ಟು ಎಲ್ಲರೂ ಸ್ಪೆಷಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ವಿಶೇಷವಾದ ವಿಚಾರಗಳನ್ನು ನೀವು ತಿಳಿದುಕೊಳ್ಳಿ. ನಾವು ಊಟ ಮಾಡೋದಕ್ಕೂ
ಅಥವಾ ನಮ್ಮ ಮನಸ್ಸಿಗೂ ಏನೆಲ್ಲ ಕನೆಕ್ಷನ್ ಇದೆ ಅಂತ ಒಂಚೂರು ಹೇಳ್ಕೊಡ್ತೇನೆ ನಿಮಗೆ. ನೋಡಿ, ಆತ್ಮಕ್ಕೆ ಒದಿಸಿರುವಂಥ ಬಟ್ಟೆಗಳು 5 ಇದ್ದಾವೆ. 5 ಯಾವುದಾವುದು? ಆತ್ಮಕ್ಕೆ ಒದಿಸಿರೋ ಅಂಥ ಬಟ್ಟೆಗಳು. ಮೊದಲನೇ ಬಟ್ಟೆ ಅನ್ನಮಯ ಕೋಶ, 2ನೇ ಬಟ್ಟೆ ಪ್ರಾಣಮಯ ಕೋಶ, 3ನೆಯ ಬಟ್ಟೆ ಮನೋಮಯ ಕೋಶ, 4ನೇದು ಜ್ಞಾನಮಯ ಕೋಶ, 5ನೇದು ಆನಂದಮಯ ಕೋಶ. ಇವೆಲ್ಲ ಕೋಶಗಳಿಗೂ ಆಸ್ಟ್ರಲ್ ಬಾಡಿ ಅನ್ಬೋದು, ನಾನ್ ಫಿಸಿಕಲ್ ಬಾಡಿ ಅಂತ ಹೇಳ್ಬೋದು. ಇದಕ್ಕೆಲ್ಲ ಒದಿಸಿರೋ ಬಟ್ಟೆಗಳು ಒಂದಕ್ಕೊಂದಕ್ಕೂ ಕನೆಕ್ಷನ್ ಇದೆ. ವಿಶೇಷವಾಗಿ ಈ ಅನ್ನ ಅಂತ ಏನು ಕೊಡ್ತೇವೋ, ಅನ್ನಂ ಪರಬ್ರಹ್ಮ ಸ್ವರೂಪಂ, ಈ ಪರಬ್ರಹ್ಮನ ಶಕ್ತಿ ಅನ್ನದಲ್ಲಿ, ಊಟದಲ್ಲಿದೆ. ಯಾವಾಗ ಈ ಪಂಚೇಂದ್ರಿಯಗಳು ಅಥವಾ ಈ 5 ಹೊದಿಕೆಗಳು ಎಲ್ಲವೂ ಸರಿ ಹೋಗಬೇಕು ಅಂತಂದರೆ ಕೆಲವೊಂದು ಸಲ ಆಹಾರವನ್ನು ಮಿತಿಯಾಗಿ ಕೊಡಬೇಕು, ಅತಿಯಾಗಿ ಕೊಡೋದಕ್ಕಿಲ್ಲ, ಅಥವಾ ಕೆಲವೊಂದು ಸಲ ಕೊಡಬಾರ್ದು. ಹಾಗಾಗಿ ಈ ಒಂದು ಉಪವಾಸ ಅಂತ ನಾವೇನು ಕರಿತೇವೋ, ಈ ಒಂದು ವ್ರತ ಅಂತ ಏನು ನಾವು ತಿಂಗಳಿಗೆ 2-3 ಸಲ ಮಾಡ್ತೇವೋ, ಇದು ತುಂಬ 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 ಪ್ರಮುಖವಾಗಿರುತ್ತೆ. ಸೊ ನಮ್ಮ ಮನಸ್ಸು ಸರಿ ಹೋಗೋದಕ್ಕೆ ಅನೇಕ ಸಲ ನಾವು ಇದನ್ನು ಕೇಳಿಸ್ಕೊಂಡಿರ್ತೇವೆ. ಮನಸ್ಸಿದ್ದರೆ ಮಾರ್ಗ ಅಂತ ಕೇಳಿದ್ದೇವೆ, ಊಟ ಇದ್ದರೆ ಮಾರ್ಗ ಅಂತ ಕೇಳಿಸ್ಕೊಂಡಿಲ್ಲ, ಅಥವಾ ಏನೋ ಶಕ್ತಿ ಇದ್ದರೆ ಮಾರ್ಗ ಅಂತ ನಾವು ಕೇಳಿಸ್ಕೊಂಡಿಲ್ಲ. ಬ್ಯಾಕ್ಗ್ರೌಂಡ್ ಇದ್ರೇನೋ, ದುಡ್ಡಿದ್ರೇನೋ, ಅಥವಾ ನೆಟ್ವರ್ಕ್ ಇದ್ರೇನೋ ಮಾರ್ಗ ಅಂತ ಯಾರೂ ಸಹ ಹೇಳಲಿಲ್ಲ. ಇದು ಶಾಸ್ತ್ರಗಳು, ಇದು ಗಾದೆ ಮಾತು. ಮನಸ್ಸಿದ್ದರೆ ಮಾತ್ರ ಮಾರ್ಗ. ಆ ಮನಸ್ಸು ಸರಿ ಹೋಗಬೇಕು ಅಂತಂದರೆ ನಾವು ಫಸ್ಟು ಈ ವ್ರತ ಏನಿದೆಯೋ, ಈ ಉಪವಾಸ ಏನಿದೆಯೋ, ಈ ಆಹಾರ ಏನಿದೆಯೋ, ಇದನ್ನು ಯಾರು ಸರಿಪಡಿಸ್ಕೊಳ್ತಾರೋ, ಯಾರು ಪರಿಪಕ್ವವಾಗಿ ಇದನ್ನು ಪಾಲನೆ ಮಾಡ್ತಾರೋ ಅಂಥವರಿಗೆ ಮಾತ್ರ, ಅಂಥವರ ಮನಸ್ಸು ಮಾತ್ರ ಬ್ರಹ್ಮತತ್ವದಲ್ಲಿ, ವಿಶ್ವತತ್ವದಲ್ಲಿ ಇರೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಈ ವ್ರತಗಳನ್ನು, ಈ ಒಂದು ಉಪವಾಸ ಕ್ರಿಯೆಗಳನ್ನು ನಾನು ಹೇಳಿಕೊಡುವ ಹಾಗೆ ದಯವಿಟ್ಟು ಎಲ್ಲರೂ ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಆಗುವ ಪರಿಣಾಮಗಳನ್ನು ನೀವೇ ಗಮನಿಸ್ತಾ ಹೋಗ್ತೀರ. ಸೊ ಮುಂಬರುವ ಕಾರ್ಯಾಗಾರ ಮಾರ್ಚ್ 8ನೇ ತಾರೀಕು. ಸೊ ಎಲ್ಲರಿಗೂ ಗೊತ್ತಿದೆ, ತುಂಬ ವಿಶೇಷಗಳನ್ನು ಒಳಗೊಂಡಿರುವಂಥ ಕಾರ್ಯಾಗಾರ ಇದಾಗಿರುತ್ತೆ. ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಶುಕ್ರಗ್ರಹ ಶಾಂತಿ ಪೂಜೆಯನ್ನು ಮಾಡಿಸ್ತಿದ್ದೇನೆ. ಯಾರೆಲ್ಲ ಶುಕ್ರಗ್ರಹ ಶಾಂತಿ ಪೂಜೆಯನ್ನು ಮಾಡಿಸ್ಕೊಂಡಿರ್ತೇವೋ, ಹಾಗೆ ಅದರ ಅನುಗುಣವಾಗಿ ನಾವು ನಡ್ಕೊಳ್ತೇವೋ ಅಂಥವ್ರಿಗೆಲ್ಲ ಇನ್ನು ಮುಂದೆ ದುಡಿದಿರ್ತಕ್ಕಂಥ ಹಣ ಕೈಯಲ್ಲಿ ನಿಲ್ಲುತ್ತೆ, ಪೋಲಾಗಿ ಹೋಗದೆ. ಹಾಗೇ ಅನೇಕ ಸಮಸ್ಯೆಗಳಿಂದ ನಾವು ಕಷ್ಟದಲ್ಲಿ, ಸಾಲ ಬಾಧೆಗಳಲ್ಲಿ ಇದ್ದರೆ ಅದರ ಪರಿಹಾರವಾಗುತ್ತೆ. ಹಾಗೂ ಹಣದ ಹರಿವುಗಳು ಹೆಚ್ಚಾಗುತ್ತೆ, ನಮಗೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅವಕಾಶಗಳು. ವಿಶೇಷವಾಗಿ ಹಣಕಾಸಿನ ಅವಕಾಶಗಳು ಕಾಣಿಸೋದಕ್ಕೆ ಪ್ರಾರಂಭವಾಗುತ್ತೆ. ಭೂದೋಷ ನಿರ್ಮೂಲನೆ ಮಾಡಿಕೊಳ್ಳೋದಕ್ಕೂ, ಹಾಗೂ ಜಾತಕ ದೋಷಗಳೇನಾದರೂ ಇದ್ದರೆ ಅದರಿಂದ ಮುಕ್ತಿ ಪಡೆಯೋ ಮಾರ್ಗಗಳನ್ನು ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. 45 ದಿನದ ಲಕ್ಷ್ಮೀ ಕುಬೇರ ವ್ರತದ ಬಗ್ಗೆಯೂ ಸಂಪೂರ್ಣವಾಗಿ ನಾನು ವರ್ಕ್ಶಾಪಲ್ಲಿ ತಿಳಿಸ್ಕೊಡ್ತೇನೆ. ತುಂಬ ರಶ್ ಇರುತ್ತೆ, ಸೀಟ್ ಸಿಗೋದಿಲ್ಲ. ಈ ಕೂಡಲೇ ಬುಕ್ ಮಾಡ್ಕೊಳ್ಳಿ, ಯಾಕಂತಂದರೆ ಇನ್ನು ಕೆಲವೇ ದಿನಗಳಲ್ಲಿ ಕಾರ್ಯಾಗಾರವಿರುತ್ತೆ. ಸೊ ಎಲ್ಲರನ್ನು ನಾನು ನೇರವಾಗಿ ಅಲ್ಲಿ ಭೇಟಿ ಮಾಡ್ತೇನೆ, ಎಲ್ಲರಿಗೂ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ. ಗುರುಜಿ, ಸಂಕಷ್ಟಿ ದಿನ, ಏಕಾದಶಿ ದಿನ ನಾವು ಉಪವಾಸವನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನು ಮಾಡೋ ಮುಖಾಂತರ ನಮ್ಮ ದಾರಿದ್ರ್ಯವನ್ನು ನಾವು ಯಾವ ರೀತಿಯಾಗಿ ದೂರ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ. ಧನ್ಯವಾದ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿಯಾದಂತಹ ವಿಶೇಷ ಮಾಹಿತಿಗಳು ಗುರೂಜಿಯವರ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ನಲ್ಲಿ ಸ್ಪೆಷಲ್ ಆಗಿ ಸಬ್ಸ್ಕ್ರೈಬ್ ಆದವರಿಗೆ ಸಿಗುತ್ತೆ. ನೀವು ಸ್ಪೆಷಲ್ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಳಿ. ಈ ಮಾಹಿತಿಯನ್ನು ನೀವು ತಮ್ಮದಾಗಿಸ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.